ಶಾಸಕ ಎಸ್.ಆರ್. ವಿಶ್ವನಾಥ್ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಪದೇ ಪದೇ ಆರೋಪ ಮಾಡ್ತಾ ಇರೋ ಲಾಯರ್ ಜಗದೀಶ್ ವಿರುದ್ಧ ಯಲಹಂಕದ ಜನರು ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜಗ್ಗುವಿನ ಭಾವಚಿತ್ರಕ್ಕೆ ಚಪ್ಪಲಿ ಪೊರಕೆ ಪೂಜೆ ಮಾಡಿದ್ದಾರೆ. ಕೆರೆ ಜಾಗ, ಧರ್ಮಸ್ಥಳ, ಶಾಸಕರ ಜಾತಿ ಹೀಗೆ ನಾನಾ ವಿಚಾರಗಳ ವಿಡಿಯೋ ಮಾಡಿ ಹರಿಬಿಟ್ಟಿದ್ದ ಜಗದೀಶ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಜಗ್ಗು, ನೀ ಸ್ವಲ್ಪ ತಗ್ಗು, ಇಲ್ಲ ಅಂದ್ರೆ ಯಲಹಂಕ ಜನ ನಾವು ಬಗ್ಗಿಸ್ತೀವಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೈಟ್ ಹಾಕೊಂಡಿದ್ದಾರಲ್ಲೇ ರಾಜಕೀಯದ ಬಗ್ಗೆ ಮಾತನಾಡಲಿ, ಆದರೆ ಶಾಸಕರ ಹೆಂಡತಿ ಮಕ್ಕಳ ಬಗ್ಗೆ ಯಾಕೆ ಮಾತನಾಡಬೇಕು? ಜಗದೀಶ್ಗೆ ತಾಕತ್ತಿದ್ದರೆ ಬಿಬಿಎಂಪಿಲಿ ಒಂದು ಕಾರ್ಪೊರೇಟರ್ ಆಗಿ ಗೆಲ್ಲಲಿ ಸಾಕು. ಸುಖ ಸುಮ್ಮನೆ ಎಸ್.ಆರ್. ವಿಶ್ವನಾಥ್ ಅವರಿಗೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾನೆ ಎಂದು ಕಿಡಿಕಾರಿದರು. ಬೆಂಗಳೂರು ನಗರ ಜಿಲ್ಲೆ ಯಲಹಂಕದ ವೆಂಕಟಾಲ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಲಾಗಿದೆ. ಅವನೊಂದು ಲಾಯಕ್ ಇಲ್ಲ, ಅವ್ನು ಜಗದೀಶ್ ಅಂತ ಲಾಯರ್ ಅಂತ ಕೇಳಿ ಯಾವನ್ ಲಾಯರ್ ಮಾಡ್ದೆ ಸರ್? ಅವನ್ನ ಮೊದಲು ಚಪ್ಪಲೆ ಹೊಡಿಬೇಕು ಅವನ್ನ ಲಾಯರ್ ಅಂತ ಹೇಳ್ದನ್ನ ಸರ್. MLA ಸಾಹೇಬ್ರ ಬಗ್ಗೆ ಮಾತಾಡ್ತಾನೆ, ಅಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾನೆ. ಅಲ್ಲಿ ಹೋಗಿದ್ರೆ ಧರ್ಮಸ್ಥಳಕ್ಕೆ ಹೋದ್ರು 200 ಕಾರ್ ಅಂದರೆ 400 ಕಾರ್ ಹೋಗ್ತದೆ ಸರ್. 400 ಕಾರ್ MLA ಒಂದು ಮಾತು ಹೇಳಿದ್ರೆ ಸಾಕು, 400 500 ಬರ್ತದೆ. ಬ್ಲಡ್ ಕ್ಯಾಂಪ್ ಇಕ್ಕಿದ್ರು, ಇದು MLA ಬರ್ತಡೇ ಟೈಮಲ್ಲಿ ಬ್ಲಡ್ ಕ್ಯಾಂಪ್ ಇಕ್ಕಿದ್ರು. 500 ರೀಚ್ ಆಗ್ತದೆ ಅಂದರೆ 1000 ರೀಚ್ ಆಗಿದೆ ಸರ್, 1010 ಆಗಿದೆ ಅಂಥದ್ದು ರೀಚ್ ಆಗಿದೆ. ನಾವು SC ಮೋಚ ಅಂತ ಎಲ್ಲ ಪ್ರತಿಯೊಂದು ಕೆಂಚನಹಳ್ಳಿಯಲ್ಲಿ ನೋಡಿ, ಕೆಂಚನಹಳ್ಳಿ ಎಲ್ಲಿ ಸ್ಲಮ್ ಬೋರ್ಡ್ ಇದೆ ಅಲ್ಲಿ ಚೆಕ್ ಮಾಡಿ. ಜಾತಿ ಭೇದ ನೋಡಲ್ಲ, ಒಂದು ಜಾತಿ SC ಇವನು ಅದೊಂದು ಇದೊಂದು ಯಾವ ಜಾತಿ ನೋಡಲ್ಲ. ಪ್ರತಿಯೊಂದು ಮನೆಗೆ ಹೋಗ್ತಾರೆ ಸರ್, ಊಟ ಮಾಡ್ತಾರೆ, ಪ್ರತಿಯೊಂದು ಮನೆಗೆ ಊಟ ಮಾಡ್ತಾರೆ. ಅದು ಬೇಕಾದ್ರೆ ಬೆಳಗ್ಗೆ ಟೈಮ್ ನೋಡೋಂತ ಹೇಳ್ರಿ, ಪ್ರತಿ ಸುತ್ತಾಡಿದ್ರೂ ಯಾವ ಶಾಸಕರು ಮನೆ ತಗೋ ಅಷ್ಟೊಂದು ಜನ ಇರೋಲ್ಲ. MLA ಮನೆ ತಗಿರ್ತಾರೆ. ಅವ್ರು ಎಷ್ಟು ಗಂಟೆಗೆ ಮಲಗ್ತಾರೆ, ಎಷ್ಟು ಗಂಟೆಗೆ ಎದ್ದಾಳ್ತಾರೆ ಗೊತ್ತಿಲ್ಲ. ಪ್ರತಿಯೊಂದು ಟೈಮು ಜನ ಯಾರೇ ಹೋದ್ರೂ ಬಂಧಿಸ್ತಾರೆ. ಆಗಿಲ್ಲ ಅಂದರೆ ಅಲ್ಲಿ ಇನ್ನು ಫೋನಾಗಾದ್ರೂ ಬಂಧಿಸ್ತಾರೆ ಅವ್ರಕ್ಕ ಅಂಥದ್ದು. ಅವನು MLA ಬಗ್ಗೆ ಮಾತಾಡ್ತಾನೆ ಸರ್, ಅವನು ಏಡಿ ಅಲ್ಲ. ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆಯಾ ಸರ್? ಅಭಿವೃದ್ಧಿ ಆಗಿದೆ, ನಾವು ಹೇಳೋದಲ್ಲ ಸರ್. ಚಿಕ್ಕ ಹುಡುಗರನ್ನ ಕೇಳಿದ್ರೆ ಹೇಳ್ತಾರೆ ಸರ್. ಪ್ರತಿಯೊಂದು ಪಾರ್ಕ್ ನೋಡಿ, ಪಾರ್ಕ್ ಆಗಲಿ ಯಾವುದೇ ಆಗಲಿ, ಪ್ರತಿಯೊಂದು ಪಾರ್ಕು ಸ್ಲಮ್ ಬೋರ್ಡ್ಗಳು ಅವು ಮನೆ ನೋಡಿ ಸರ್. ಮೇನು ಮನೆಗಳು ಎಲ್ಲೇ ಹೋದ್ರು ಸ್ಲಮ್ ಬೋರ್ಡಲ್ಲಿ ಮನೆ ನೋಡ್ತಾರೆ. ಮನೆ, ಪಾರ್ಕು, ಅದು ರೋಡು, ಪ್ರತಿಯೊಂದು ರೋಡು. ಬೇರೆ ಕಡೆ ಹೋಗಿ ಸರ್, ಬೇರೆ ಕಡೆ ನೋಡಿ ಚೆಕ್ ಮಾಡಿ. ಅವ್ರದ್ದು ರೋಡು ಎಲ್ಲ ರೋಡು ಯಾವ್ದು ನೋಡು ಕಿತ್ತೋಗಿದೆ ಅಂತಾರೆ. ನಮ್ಮ ಶಾಸಕರದ್ದು ಏನು ಇದು ಏನು ಇದಿಲ್ಲ, ಮೋರಿದು ಅದಿದು ಯಾವುದಾದ್ರು ಹೋಗಲಿ ಕಾಮಗಾರಿಕೆಗೆ ನೋಡ್ರಿ ಯಾವುದೊಂದು ಕಳಪೆ ಅನ್ನೋದಿಲ್ಲ. ಪ್ರತಿಯೊಂದು ಚೆನ್ನಾಗಿದೆ ಸರ್, ಪ್ರತಿಯೊಂದು ಅಭಿವೃದ್ಧಿ ಚೆನ್ನಾಗಾಗಿದೆ. ಅದು ಬಿಟ್ಬಿಟ್ಟು ಸರ್
ಅವ್ನು ಹೇಳ್ತಾನೆ ಅದು ಇದು ಅಂತ ಬಂದು ವೀಡಿಯೋ ಮಾಡ್ತಾನೆ. ಇದು ಹಳಸಂದ ಕೆರೆಯಲ್ಲಿ ಯಾರು ಇಲ್ದಿದ್ದಾಗ ವೀಡಿಯೋ ಮಾಡ್ತಾನೆ ಸರ್. ಅವನು ಇದು ಬಿಡುಗಡೆ ಮಾಡ್ಲಿ ಅಲ್ವಾ? ದಾಖಲೆ ಬಿಡುಗಡೆ ಮಾಡಲಿ ಸರ್. ದಾಖಲೆ ಬಿಡುಗಡೆ ಮಾಡಿದ್ರೆ ಅವನು ಹೌದು ಕೇಸ್ ಹಾಕ್ಲಿ ಸರ್. ಅವನು ಹೇಳ್ತಾನೆ ಇದಾಗಿದೆ ಅಂತ ಹೇಳ್ತಾನೆ. ನಮ್ಮ ಹೆಸರು ಯಲಹಂಕ ವಾರ್ಡ್ 2 ನಂಬರ್ ಅಧ್ಯಕ್ಷ ಸರ್. ಎಸ್ ಸಿ ಮತದ ನಾಗರಾಜ್ ಅಂತ. ಅವನು ನಾವು ಇಲ್ದಿರೋ ಟೈಮಲ್ಲಿ ಬಂದು ಪಾಯಿಂಟ್ ಗಮನಿಸಲಿ, ನೀವ್ಯಾರು ಗಮನಿಸಿಲ್ಲ. ಅವನು ಎಂಥ ಶರ್ದ ದಡ್ಡ ನನ್ನ ಮಗ ಅಂತಂದ್ರೆ ಅವನು ನಮ್ಮ ಶಾಸಕರು ಸ್ವಿಸ್ ಬ್ಯಾಂಕ್ನ ಯಲಹಂಕಲ್ಲಿ ಇಟ್ಟಿದ್ದಾನೆ ಅಂತ. ಯಾವ್ದ್ರ ಬಗ್ಗೆ ಹೇಳ್ರಿ ಅವ್ನು ಹೇಳಿದ್ದು? ಸಿಗ್ನಾಯ್ಕಳ್ಳಿ ಬ್ಯಾಂಕ್ ಬಗ್ಗೆ, ನನ್ನ ರೈತರ ಸೇವಾ ಸಹಕಾರ ಬ್ಯಾಂಕ್ ಬಗ್ಗೆ. ನನ್ನ ಮಗನಿಗೆ ಏನು ಗೊತ್ತು ರೀ? ಅವನು ಇಡೀ ಇಂಡಿಯಾದಲ್ಲೇ ಪಾರದರ್ಶಕ ಆಡಳಿತ, ಸ್ವಚ್ಛ ಕೆಲಸ, ಅತಿ ಹೆಚ್ಚು ಸಹಾಯ ಮಾಡಿದಂಥ ಒಂದು ಕೆಲಸಕ್ಕೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿರೋ ಆ ಬ್ಯಾಂಕ್ ಬಗ್ಗೆ ಅವ್ನು ಮಾತಾಡ್ತಾನಲ್ಲ, ಇನ್ನೆಷ್ಟು ಮುಟ್ಟಾಳ ನನ್ನ ಮಗನಿರಬೇಕು. ಅವ್ನಿಗೇನು ಗೊತ್ತು ಮಿಸ್ಟರ್ ಜಗದೀಶಿಗೆ? ಅದರಿಂದ ನೂರಾರು ರೈತ ಕುಟುಂಬಗಳು ಉದ್ಧಾರ ಆಗಿದ್ದಾರೆ, ನೂರಾರು ಬಡ ರೈತರು ಉದ್ಧಾರ ಆಗಿದ್ದಾರೆ, ಸಾಕಷ್ಟು ಸ್ತ್ರೀಶಕ್ತಿ ಸಂಘಗಳು ಉದ್ಧಾರ ಆಗಿದ್ದಾರೆ. ಇಡೀ ನಮ್ಮ ಕ್ಷೇತ್ರ ಸುತ್ತಮುತ್ತ ಅದೊಂದು ಮಾರ್ಗದರ್ಶನ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ಅಂಥದ್ರ ಬಗ್ಗೆ ಮಾತಾಡ್ತಾನಲ್ಲ, ಮತ್ತು ಅವ್ನಿಗೇನು ತಲೆ ಕೆಟ್ಟಿದೆ ಅವನಿಗೆ ಅಂತ ಅರ್ಥ ಆಗ್ತದೆ. ನಾನು ಆಗಲೇ ಹೇಳಿದ್ದೀನಿ, ಅವ್ನು ಕೇವಲ ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡೋದು, ರೋಲ್ ಕಾಲ್ ಮಾಡೋದು, ಹೆಂಡತಿ ಮಕ್ಕಳು ಸಾಕೋದು. ಅವ್ನು ಹೆಂಡತಿ ಮಕ್ಕಳು ಸಾಕೋದು ಭಿಕ್ಷೆ ಬೇಡಲಿ ನನ್ನ ಮಗ. ಇಂಥದ್ದೆಲ್ಲ ನೀಚ ಕೆಲಸಕ್ಕೆ ಯಾಕೆ ಬರಬೇಕು? ನಿಜ ಅಲ್ವಾ ಅದು? ಸರಿ, ಒಂದು ಸಹಕಾರ ಬ್ಯಾಂಕ್ಗೆ ಅತಿ ಹೆಚ್ಚು ರಾಜ್ಯದಲ್ಲೇ ಹೆಚ್ಚು ಬ್ರಾಂಚ್ಗಳಿದ್ರೆ ಅದು ಸಿಂಗ್ನಾಗ್ನಳ್ಳಿ ಬ್ರಾಂಚ್. ಅದು ಹೆಮ್ಮೆ ನಮಗೆ. ಅದು ಹೇಳಿಲ್ವಾ, ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದ್ರ ಬಗ್ಗೆ ಮಾತಾಡ್ತಾನಲ್ಲ, ಇದು ಇನ್ನು ಏನಲ್ಲಿ ಹೊಡಿಬೇಕು? ನೀವು ಮಾತಾಡೋ ಮುಂಚೆ ಸ್ವಲ್ಪ ಜ್ಞಾನ ಬೇಡ ಅವನಿಗೆ. ನಾನು ಏನು ಮಾತಾಡ್ತೀನಿ ಜ್ಞಾನ ಬೇಡ ಅವ್ನಿಗೆ. ದಯವಿಟ್ಟು ನಾನು ಬಾರ್ ಕೌನ್ಸಿಲ್ಗೆ ಹೇಳ್ತೀನಿ, ದಯವಿಟ್ಟು ಅವ್ನು ಲಾಯರ್ಶಿಪ್ ಕ್ಯಾನ್ಸಲ್ ಮಾಡಬೇಕು, ಡಿವಾರ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅವನ್ನ. ಇಡೀ ಲಾಯರ್ ಕುಲಕ್ಕೆ ಅವಮಾನ ಅವನು. ಕರೆಕ್ಟ್ ಅಲ್ವಾ ಅದು? ನಿಮ್ಮ ಹೆಸರು? ಈಶ್ವರ್, ಪ್ರಧಾನ ಕಾರ್ಯದರ್ಶಿ ಯಲಹಂಕ ನಗರ ಮಂಡಲ. ಆಯ್ತು ಸರ್, ಹೇಳಿ ಸರ್. ಅವ್ರು ಮಾತಾಡ್ತಾ ಇರೋದು ತಪ್ಪು ಸರ್. ಅವರು ಜಾತಿವಾದ ಮೇಲೆ ಮಾತಾಡ್ತಾ ಇದ್ದಾರೆ. SC ST ಅವರು ಅವ್ರ ಮನೆ ಹತ್ರ ಹೋಗಿದ್ದಾಗ ಅವ್ರನ್ನ ಹೊರಗಡೆ ಹಾಕ್ತಾನೆ ಅವನು. ಅದು ಅವಾಗ ಏನು ಮಾಡ್ತಾರೆ, ಅವರು ಪ್ರತಿಭಟನೆ ಕುತ್ಕೊಳ್ತಾರೆ. ಪ್ರತಿಭಟನೆ ಕುತ್ಕೊಂಡಾಗ ಇವನು ಹೋಗ್ಬಿಟ್ಟು ಕಾಲು ಕೈ ಹಿಡ್ಕೊಳ್ತಾನೆ. ಈ ಕಾಲು ಕೈ ಹಿಡಿಯೋಂಥದ್ದು ಬುದ್ಧಿ ಯಾತಕ್ಕೆ ಬೇಕು? ರೆಡ್ಡಿಯಾಗಿ ನಮ್ಮ ಯಲಹಂಕ ಕ್ಷೇತ್ರದಲ್ಲಿ ಯಾರೇ ಆದ್ರೂ ನೀನು ಯಾವ ಜಾತಿ ಅಂತ ಯಾರೂ ನಾವು ಇಲ್ಲಿ ಸಂಬಂಧಗಳಾಗಲಿ ಹೋಗಲಿ, ನಮ್ಮ ಶಾಸಕರಾಗಲಿ ಇದು ಮಾಡಿಲ್ಲ. ನಾವೆಲ್ಲ ಒಂದೇ ಕುಟುಂಬದವ್ರ ಥರ ನಾವು ಇಲ್ಲಿ ಇದ್ದೀರಿ. ಅದನ್ನು ಬೇರ್ಪಡಿಸೋಕ್ಕೋಸ್ಕರ ಇವನು ಇಲ್ಲದೇ ಇರೋಂಥ ತರಲೆಗಳನ್ನೆಲ್ಲ ಮಾಡಿಕೊಂಡು ಅವ್ನು ದಮ್ಮಿದ್ರೆ ಸರ್ ಹೊರಗಡೆ ಬಂದು ಅವನು ಮಾತಾಡಲಿ. ನಮ್ಮ ಥರ ಜನಸಾಮಾನ್ಯದಲ್ಲಿ ನಿಂತ್ಕೊಂಡು, ಮೀಡಿಯಾದಲ್ಲಿ ನಿಂತ್ಕೊಂಡು ಮಾತಾಡಲಿ. ಅವ್ನು ಯಾವುದೋ ಒಂದು ಫೋನ್ ಇಟ್ಕೊಂಡು ಮನೆ ಒಳಗಡೆ ಎಟ್ಟಿಗೆ ಸಂಘದ ಥರ ನಿಂತ್ಕೊಂಡು ಮಾತಾಡೋದಂಥದ್ದು ಏನಿದೆ ಅವನಿಗೆ? ಅಲ್ವಾ? ಬೇಕಾ ಅವ್ನಿಗೆ ಅಷ್ಟು ಧೈರ್ಯ ಇದ್ದರೆ ಬರಲಿ ನಮ್ಮ ಮುಂದೆ. ಇಲ್ಲ, ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತಾಡಲಿ. ಅಂಥ ತಪ್ಪೇನ ಇದ್ರೆ, ಈಗ ಆರೋಪಗಳೇನಿದ್ರೆ ಅಥವಾ ಭ್ರಷ್ಟಾಚಾರ ನಡೆದಿದೆ ದಾಖಲೆ ಸಮೇತ ಬರ್ಬೋದು. ಅವ್ನಿಗೆ ಧೈರ್ಯ ಇಲ್ಲ. ಸೀರೆ ಇಟ್ಕೊಂಡು ಮನೆ ಒಳಗಡೆ ಕುತ್ಕೊಂಡು ಸುಮ್ಮನೆ ಮೊಬೈಲ್ ಹಿಡ್ಕೊಂಡು ಸೆಲ್ಫಿ ಹಿಡ್ಕೊಂಡು ಅದರಲ್ಲಿ ಮಾತಾಡಿಕೊಂಡು ಇದು ಮಾಡ್ತಾ ಇದ್ದಾನೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಅವನು ಇದು ಮಾಡ್ತಾ ಇಲ್ಲ. ಒಬ್ರು ಏನೋ ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸಾಥ್ ಕೊಡಬೇಕು ಅಷ್ಟೇನೆ. ಅದನ್ನು ಅವಹೇಳನ ಮಾಡಿಕೊಂಡು ಅವ್ನು ಮಾಡಬಾರ್ದು. ನಿಮ್ಮ ಹೆಸರಮ್ಮ? ಪದ್ಮಾ ಅಂತ.